ಅದು ಬೀದರ್ನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೃದ್ರೋಗ ಘಟಕವನ್ನ ಅಲ್ಲಿ ನಿರ್ಮಿಸಿದ್ರು, ಬಡವರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ಇಷ್ಟು ದಿನ ಆಯ್ತು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹೃದ್ರೋಗ ಘಟಕವನ್ನ ನಿರ್ಮಿಸಿ, ಆದ್ರೆ ವೈದ್ಯರೇ ಇಲ್ಲದೆ ಇವತ್ತು ಅತ್ಯಾಧುನಿಕ ಉಪಕರಣಗಳೆಲ್ಲವೂ ಕೂಡ ಹಂಗೆ ಇದಾವೆ, ಹಾಳಾಗುತ್ತಿದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಬ್ರಿಮ್ಸ್ನಲ್ಲಿ ನೂರಾರು ರೋಗಿಗಳಿಗೆ ಸಿಗುತ್ತಿಲ್ಲ ಚಿಕಿತ್ಸೆ. 18 ಕೋಟಿ ವೆಚ್ಚದಲ್ಲಿ ನಿರ್ಮಾಣ, ತೆರೆಯದ ಬಾಗಿಲು. ಹೈಟೆಕ್ ಕಟ್ಟಡ, ಸುಸಜ್ಜಿತ ಅತ್ಯಾಧುನಿಕ ಯಂತ್ರೋಪಕರಣಗಳು, ಆದರೆ ತೆರೆಯದ ಬ್ರಿಮ್ಸ್ ಹೃದ್ರೋಗ ಘಟಕದ ಬಾಗಿಲು. ಇದು ಬೀದರ್ ಜಿಲ್ಲೆಯಲ್ಲಿನ ಬ್ರಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸ್ಥಿತಿ. ಟೋಟಲಿ ಕೋಟಿ ರೂಪಾಯಿ ಖರ್ಚು ಮಾಡಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹಾರ್ಟ್ ಸ್ಪೆಷಲ್ ಸೆಂಟರ್ ಅನ್ನು ಮಾಡಿದ್ದಾರೆ. ಅದು ಉದ್ಘಾಟನೆ ಆಗಿ 11 ತಿಂಗಳು ಆದರೂ ಕೂಡ ಅದಕ್ಕೆ ಇನ್ನೂ ಬೀಗನೆ ಇದೆ. ಅಂದ್ರೆ ವೈದ್ಯರಿಲ್ಲದೆ ಯಾಕೆ ಉದ್ಘಾಟನೆ ಮಾಡ್ರಿ ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ. ನೋಡಬಹುದು ನೀವು ಈಗಾಗಲೇ ಬ್ರಿಮ್ಸ್ ಆಸ್ಪತ್ರೆ ಹಾರ್ಟ್ ಸ್ಪೆಷಲ್ ಸೆಂಟರ್ ಮುಂಭಾಗದಲ್ಲಿ ನಾವಿದ್ದೀವಿ. ಸುಮಾರು 16 ರಿಂದ 18 ಕೋಟಿ ರೂಪಾಯಿ ಸರ್ಕಾರದಿಂದ ಏನಂದ್ರೆ ಖರ್ಚು ಮಾಡಿ ಒಳಗಡೆ ಹಾರ್ಟ್ ಸಂಬಂಧಪಟ್ಟ ಎಂಜಿಯೋಗ್ರಾಫಿ ಇರಬಹುದು, ಹಾರ್ಟ್ ಸ್ಟಂಟ್ ಹಾಕ ಮಷೀನ್ ಇರಬಹುದು, ಸಾಕಷ್ಟು ಯಂತ್ರ ಉಪಕರಣಗಳನ್ನ ಈಗಾಗಲೇ ಅಳವಡಿಸಿದ್ದಾರೆ. ಗಡಿ ಜಿಲ್ಲೆ ಬೀದರ್ ಜನತೆಗೆ ಅನುಕೂಲವಾಗಲಿ ಅಂತ ಸರ್ಕಾರ 18 ಕೋಟಿ ವೆಚ್ಚದಲ್ಲಿ ಬ್ರಿಮ್ಸ್ ಕಟ್ಟಡ ನಿರ್ಮಿಸಿದೆ. ಕಳೆದ ಏಪ್ರಿಲ್ನಲ್ಲಿ ಸಿಎಂ ಮತ್ತು ಡಿಸಿಎಂ ಉದ್ಘಾಟನೆ ಕೂಡ ಮಾಡಿದ್ರು. ಆದರೆ 10 ತಿಂಗಳು ಕಳೆದರೂ ಕೂಡ ಇನ್ನೂ ಹೃದ್ರೋಗ ಘಟಕದ ಕಾರ್ಯಾರಂಭ ಮಾಡಿಲ್ಲ. ತಕ್ಷಣ ಬ್ರಿಮ್ಸ್ ಕಾರ್ಯಾರಂಭಿಸಿದ್ರೆ ಪ್ರತಿಭಟನೆಯ ಹಾದಿ ಹಿಡಿಯುವುದಾಗಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ಆಗ್ರಹಿಸಿದ್ದಾರೆ. ಕ್ಯಾತ್ ಲ್ಯಾಬ್ ಒಂದು ಸುಮಾರು ಸರ್ಕಾರದ ಒಂದು 18-20 ಕೋಟಿ ಹಣ ಮೀಸಲಿಟ್ಟು ಟೆಂಡರ್ ಕೂಡ ಆಗಿದೆ, ಅದು ವರ್ಕ್ ಆಗಿದೆ. ಬಟ್ ಅಲ್ಲಿ ಸ್ಪೆಷಲೈಸೇಷನ್ ಡಾಕ್ಟರ್ಸ್ ಬರ್ತಾ ಇಲ್ಲ. ಕೆಲವೊಂದ್ಸಲ ನಾವು ಕೆಡಿಪಿ ಸಭೆಯಲ್ಲಿ ಮಾತಾಡಿದ್ರೆ ಗುಲ್ಬರ್ಗಲ್ಲಿಂದ ಬರ್ತಾರೆ. ಮಾರ್ಚ್ 31 ಕ್ಯಾತ್ ಲ್ಯಾಬ್ ಸ್ಟಾರ್ಟ್ ಆಗಬೇಕು ವಿತ್ ಆಲ್ ಫೆಸಿಲಿಟೀಸ್, ವಿತ್ ಆಲ್ ಡಾಕ್ಟರ್, ಸ್ಟಾಫ್ ನರ್ಸ್, ಇನ್ನಿತರ ಏನೇನು ಸಂಬಂಧಪಟ್ಟ ಆ ಇಲಾಖೆಯ ಸಿಬ್ಬಂದಿ ವರ್ಗದ ನೇಮಕ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಾದ್ರೆ ಏಪ್ರಿಲ್ ಹಿಡಿದು ನಮ್ಮ ಭಾರತೀಯ ಜನತಾ ಪಾರ್ಟಿಲಿಂದ ಬೀದರ್ನಲ್ಲಿ ಹೋರಾಟ ಮಾಡಲಾಗಿದೆ ಅಂತ ಹೇಳಕ್ಕೆ. ಜಿಲ್ಲೆಯಲ್ಲಿ ಪ್ರತಿ ವರ್ಷ ಸಾವಿರಾರು ರೋಗಿಗಳು ಬ್ರಿಮ್ಸ್ಗೆ ದಾಖಲಾಗ್ತಾರೆ. ಆದರೆ ಅದರಲ್ಲಿ 200ಕ್ಕೂ ಹೆಚ್ಚು ರೋಗಿಗಳು ಸಾವಿಗೀಡಾಗ್ತಾ ಇದ್ದಾರೆ. ಕನಿಷ್ಠ ಓರ್ವ ನುರಿತ ಹೃದಯ ರೋಗಿ ವೈದ್ಯರನ್ನ ನೇಮಕ ಮಾಡುವಲ್ಲಿ ಬ್ರಿಮ್ಸ್ ಆಡಳಿತ ಮಂಡಳಿ ವಿಫಲವಾಗಿದೆ. ಹೀಗಾಗಿ ಹೃದ್ರೋಗ ಘಟಕದಲ್ಲಿ ಬೆಲೆ ಬಾಳುವ ಯಂತ್ರಗಳು ತುಕ್ಕು ಹಿಡಿಯುವ ಸ್ಥಿತಿಗೆ ಬರುವಂತಾಗ್ತಿವೆ. 18 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನದಲ್ಲಿ ಕ್ಯಾತ್ ಲ್ಯಾಬ್ ಸೆಂಟರ್ ಉದ್ಘಾಟನೆಯಾಗಿದೆ. ಆದರೆ ಇದರ ಸದುಪಯೋಗ ಯಾವಾಗ ಅನ್ನೋ ಪ್ರಶ್ನೆ ಎದುರಾಗಿದೆ. ನಿತ್ಯ ಜಿಲ್ಲೆಯ ಹೃದಯ ರೋಗಿಗಳು ಚಿಕಿತ್ಸೆಗೆ ಪರದಾಡುವಂತಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷ ರೂಪಾಯಿ ಕಳ್ಕೊತಾ ಇದ್ದಾರೆ. ಹೀಗಾಗಿ ತಕ್ಷಣವೇ ಸರ್ಕಾರ ಕೋಟಿ ರೂಪಾಯಿ ಖರ್ಚು ಮಾಡಿ ಹಾರ್ಟ್ ಸ್ಪೆಷಲ್ ಸೆಂಟರ್ ಅನ್ನು ಮಾಡಿದ್ದಾರೆ. ಒಬ್ಬ ನುರಿತ ವೈದ್ಯರನ್ನ ನೇಮಕ ಮಾಡುವ ಮೂಲಕ ಓಪನ್ ಮಾಡ್ತಾರೆ. ಬಡ ರೋಗಿಗಳು ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಬೇಕಾದ ಸ್ಥಿತಿ ಎದುರಿಸ್ತಾ ಇದ್ದಾರೆ. ಸರ್ಕಾರ ಇದನ್ನಾದ್ರೂ ಕೂಡ ಇತ್ತ ಗಮನ ಹರಿಸಿ ಬ್ರಿಮ್ಸ್ ಹೃದ್ರೋಗ ಘಟಕಕ್ಕೆ ಚಾಲನೆ ನೀಡಬೇಕಾಗಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅದು ಬೀದರ್ನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೃದ್ರೋಗ ಘಟಕವನ್ನ ಅಲ್ಲಿ ನಿರ್ಮಿಸಿದ್ರು, ಬಡವರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ಇಷ್ಟು ದಿನ ಆಯ್ತು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹೃದ್ರೋಗ ಘಟಕವನ್ನ ನಿರ್ಮಿಸಿ, ಆದ್ರೆ ವೈದ್ಯರೇ ಇಲ್ಲದೆ ಇವತ್ತು ಅತ್ಯಾಧುನಿಕ ಉಪಕರಣಗಳೆಲ್ಲವೂ ಕೂಡ ಹಂಗೆ ಇದಾವೆ, ಹಾಳಾಗುತ್ತಿದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಬ್ರಿಮ್ಸ್ನಲ್ಲಿ ನೂರಾರು ರೋಗಿಗಳಿಗೆ ಸಿಗುತ್ತಿಲ್ಲ ಚಿಕಿತ್ಸೆ. 18 ಕೋಟಿ ವೆಚ್ಚದಲ್ಲಿ ನಿರ್ಮಾಣ, ತೆರೆಯದ ಬಾಗಿಲು. ಹೈಟೆಕ್ ಕಟ್ಟಡ, ಸುಸಜ್ಜಿತ ಅತ್ಯಾಧುನಿಕ ಯಂತ್ರೋಪಕರಣಗಳು, ಆದರೆ ತೆರೆಯದ ಬ್ರಿಮ್ಸ್ ಹೃದ್ರೋಗ ಘಟಕದ ಬಾಗಿಲು. ಇದು ಬೀದರ್ ಜಿಲ್ಲೆಯಲ್ಲಿನ ಬ್ರಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸ್ಥಿತಿ. ಟೋಟಲಿ ಕೋಟಿ ರೂಪಾಯಿ ಖರ್ಚು ಮಾಡಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹಾರ್ಟ್ ಸ್ಪೆಷಲ್ ಸೆಂಟರ್ ಅನ್ನು ಮಾಡಿದ್ದಾರೆ. ಅದು ಉದ್ಘಾಟನೆ ಆಗಿ 11 ತಿಂಗಳು ಆದರೂ ಕೂಡ ಅದಕ್ಕೆ ಇನ್ನೂ ಬೀಗನೆ ಇದೆ. ಅಂದ್ರೆ ವೈದ್ಯರಿಲ್ಲದೆ ಯಾಕೆ ಉದ್ಘಾಟನೆ ಮಾಡ್ರಿ ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ. ನೋಡಬಹುದು ನೀವು ಈಗಾಗಲೇ ಬ್ರಿಮ್ಸ್
ಆಸ್ಪತ್ರೆ ಹಾರ್ಟ್ ಸ್ಪೆಷಲ್ ಸೆಂಟರ್ ಮುಂಭಾಗದಲ್ಲಿ ನಾವಿದ್ದೀವಿ. ಸುಮಾರು 16-18 ಕೋಟಿ ರೂಪಾಯಿ ಸರ್ಕಾರದಿಂದ ಏನಂದ್ರೆ ಖರ್ಚು ಮಾಡಿ ಒಳಗಡೆ ಹಾರ್ಟ್ ಸಂಬಂಧಪಟ್ಟ ಎಂಜಿಯೋಗ್ರಾಫಿ ಇರಬಹುದು, ಹಾರ್ಟ್ ಸ್ಟಂಟ್ ಹಾಕೋ ಮಷೀನ್ ಇರಬಹುದು, ಸಾಕಷ್ಟು ಯಂತ್ರ ಉಪಕರಣಗಳನ್ನ ಈಗಾಗಲೇ ಅಳವಡಿಸಿದ್ದಾರೆ. ಗಡಿ ಜಿಲ್ಲೆ ಬೀದರ್ ಜನತೆಗೆ ಅನುಕೂಲವಾಗಲಿ ಅಂತ ಸರ್ಕಾರ 18 ಕೋಟಿ ವೆಚ್ಚದಲ್ಲಿ ಬ್ರಿಮ್ಸ್ ಕಟ್ಟಡ ನಿರ್ಮಿಸಿದೆ. ಕಳೆದ ಏಪ್ರಿಲ್ನಲ್ಲಿ ಸಿಎಂ ಮತ್ತು ಡಿಸಿಎಂ ಉದ್ಘಾಟನೆ ಕೂಡ ಮಾಡಿದ್ರು. ಆದರೆ 10 ತಿಂಗಳು ಕಳೆದರೂ ಕೂಡ ಇನ್ನೂ ಹೃದ್ರೋಗ ಘಟಕದ ಕಾರ್ಯಾರಂಭ ಮಾಡಿಲ್ಲ. ತಕ್ಷಣ ಬ್ರಿಮ್ಸ್ ಕಾರ್ಯಾರಂಭಿಸದಿದ್ರೆ ಪ್ರತಿಭಟನೆಯ ಹಾದಿ ಹಿಡಿಯುವುದಾಗಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ಆಗ್ರಹಿಸಿದ್ದಾರೆ. ಕ್ಯಾತ್ ಲ್ಯಾಬ್ ಒಂದು ಸುಮಾರು ಸರ್ಕಾರದ ಒಂದು 18-20 ಕೋಟಿ ಹಣ ಮೀಸಲಿಟ್ಟು ಟೆಂಡರ್ ಕೂಡ ಆಗಿದೆ, ಅದು ವರ್ಕ್ ಆಗಿದೆ. ಬಟ್ ಅಲ್ಲಿ ಸ್ಪೆಷಲೈಸೇಷನ್ ಡಾಕ್ಟರ್ಸ್ ಬರ್ತಾ ಇಲ್ಲ. ಕೆಲವೊಂದ್ಸಲ ನಾವು ಕೆಡಿಪಿ ಸಭೆಯಲ್ಲಿ ಮಾತಾಡಿದ್ರೆ ಗುಲ್ಬರ್ಗಲ್ಲಿಂದು ಬರ್ತಾರೆ. ಮಾರ್ಚ್ 31 ಕ್ಯಾತ್ ಲ್ಯಾಬ್ ಸ್ಟಾರ್ಟ್ ಆಗಬೇಕು ವಿತ್ ಆಲ್ ಫೆಸಿಲಿಟೀಸ್, ವಿತ್ ಆಲ್ ಡಾಕ್ಟರ್, ಸ್ಟಾಫ್ ನರ್ಸ್, ಇನ್ನಿತರ ಏನೇನು ಸಂಬಂಧಪಟ್ಟ ಆ ಇಲಾಖೆಯ ಸಿಬ್ಬಂದಿ ವರ್ಗ ನೇಮಕ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಾದ್ರೆ ಏಪ್ರಿಲ್ ಹಿಡಿದು ನಮ್ಮ ಭಾರತೀಯ ಜನತಾ ಪಾರ್ಟಿಲಿಂದ ಬೀದರ್ನಲ್ಲಿ ಹೋರಾಟ ಮಾಡಲಾಗಿದೆ ಅಂತ ಹೇಳಕ್ಕೆ. ಜಿಲ್ಲೆಯಲ್ಲಿ ಪ್ರತಿ ವರ್ಷ ಸಾವಿರಾರು ರೋಗಿಗಳು ಬ್ರಿಮ್ಸ್ಗೆ ದಾಖಲಾಗ್ತಾರೆ. ಆದರೆ ಅದರಲ್ಲಿ 200ಕ್ಕೂ ಹೆಚ್ಚು ರೋಗಿಗಳು ಸಾವಿಗೀಡಾಗ್ತಾ ಇದ್ದಾರೆ. ಕನಿಷ್ಠ ಓರ್ವ ನುರಿತ ಹೃದಯ ರೋಗಿ ವೈದ್ಯರನ್ನ ನೇಮಕ ಮಾಡುವಲ್ಲಿ ಬ್ರಿಮ್ಸ್ ಆಡಳಿತ ಮಂಡಳಿ ವಿಫಲವಾಗಿದೆ. ಹೀಗಾಗಿ ಹೃದ್ರೋಗ ಘಟಕದಲ್ಲಿ ಬೆಲೆ ಬಾಳುವ ಯಂತ್ರಗಳು ತುಕ್ಕು ಹಿಡಿಯುವ ಸ್ಥಿತಿಗೆ ಬರುವಂತಾಗ್ತಿವೆ. 18 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನದಲ್ಲಿ ಕ್ಯಾತ್ ಲ್ಯಾಬ್ ಸೆಂಟರ್ ಉದ್ಘಾಟನೆಯಾಗಿದೆ. ಆದರೆ ಇದರ ಸದುಪಯೋಗ ಯಾವಾಗ ಅನ್ನೋ ಪ್ರಶ್ನೆ ಎದುರಾಗಿದೆ. ನಿತ್ಯ ಜಿಲ್ಲೆಯ ಹೃದಯ ರೋಗಿಗಳು ಚಿಕಿತ್ಸೆಗೆ ಪರದಾಡುವಂತಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷ ರೂಪಾಯಿ ಕಳ್ಕೊತಾ ಇದ್ದಾರೆ. ಹೀಗಾಗಿ ತಕ್ಷಣವೇ ಸರ್ಕಾರ ಕೋಟಿ ರೂಪಾಯಿ ಖರ್ಚು ಮಾಡಿ ಹಾರ್ಟ್ ಸ್ಪೆಷಲ್ ಸೆಂಟರ್ ಅನ್ನು ಮಾಡಿದ್ದಾರೆ. ಒಬ್ಬ ನುರಿತ ವೈದ್ಯರನ್ನ ನೇಮಕ ಮಾಡುವ ಮೂಲಕ ಓಪನ್ ಮಾಡ್ತಾರೆ. ಬಡ ರೋಗಿಗಳು ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಬೇಕಾದ ಸ್ಥಿತಿ ಎದುರಿಸ್ತಾ ಇದ್ದಾರೆ. ಸರ್ಕಾರ ಇದನ್ನಾದ್ರೂ ಕೂಡ ಇತ್ತ ಗಮನ ಹರಿಸಿ ಬ್ರಿಮ್ಸ್ ಹೃದ್ರೋಗ ಘಟಕಕ್ಕೆ ಚಾಲನೆ ನೀಡಬೇಕಾಗಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅದು ಬೀದರ್ನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೃದ್ರೋಗ ಘಟಕವನ್ನ ಅಲ್ಲಿ ನಿರ್ಮಿಸಿದ್ರು, ಬಡವರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ಇಷ್ಟು ದಿನ ಆಯ್ತು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹೃದ್ರೋಗ ಘಟಕವನ್ನ ನಿರ್ಮಿಸಿ, ಆದ್ರೆ ವೈದ್ಯರೇ ಇಲ್ಲದೆ ಇವತ್ತು ಅತ್ಯಾಧುನಿಕ ಉಪಕರಣಗಳೆಲ್ಲವೂ ಕೂಡ ಹಂಗೆ ಇದ್ದಾವೆ, ಹಾಳಾಗುತ್ತಿದೆ. ಈ ಕುರಿತು ಒಂದು ಡಿಟೇಲ್ ಬರೋದು ಇದೆ, ನೋಡೋಣ ಬನ್ನಿ. ಬ್ರಿಮ್ಸ್ನಲ್ಲಿ ನೂರಾರು ರೋಗಿಗಳಿಗೆ ಸಿಗುತ್ತಿಲ್ಲ ಚಿಕಿತ್ಸೆ. 18 ಕೋಟಿ ವೆಚ್ಚದಲ್ಲಿ ನಿರ್ಮಾಣ, ತೆರೆಯದ ಬಾಗಿಲು. ಹೈಟೆಕ್ ಕಟ್ಟಡ, ಸುಸಜ್ಜಿತ ಅತ್ಯಾಧುನಿಕ ಯಂತ್ರೋಪಕರಣಗಳು, ಆದರೆ ತೆರೆಯದ ಬ್ರಿಮ್ಸ್ ಹೃದ್ರೋಗ ಘಟಕದ ಬಾಗಿಲು. ಇದು ಬೀದರ್ ಜಿಲ್ಲೆಯಲ್ಲಿನ ಬ್ರಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸ್ಥಿತಿ. ಟೋಟಲಿ ಕೋಟಿ ರೂಪಾಯಿ ಖರ್ಚು ಮಾಡಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹಾರ್ಟ್ ಸ್ಪೆಷಲ್ ಸೆಂಟರ್ ಅನ್ನು ಮಾಡಿದ್ದಾರೆ. ಅದು ಉದ್ಘಾಟನೆ ಆಗಿ 11 ತಿಂಗಳು ಆದರೂ ಕೂಡ ಅದಕ್ಕೆ ಇನ್ನೂ ಬೀಗನೆ ಇದೆ. ಅಂದ್ರೆ ವೈದ್ಯರಿಲ್ಲದೆ ಯಾಕೆ ಉದ್ಘಾಟನೆ ಮಾಡ್ರಿ ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ. ನೋಡಬಹುದು ನೀವು ಈಗಾಗಲೇ ಬ್ರಿಮ್ಸ್ ಆಸ್ಪತ್ರೆ ಹಾರ್ಟ್ ಸ್ಪೆಷಲ್ ಸೆಂಟರ್ ಮುಂಭಾಗದಲ್ಲಿ ನಾವಿದ್ದೀವಿ. ಸುಮಾರು 16-18 ಕೋಟಿ ರೂಪಾಯಿ ಸರ್ಕಾರದಿಂದ ಏನಂದ್ರೆ ಖರ್ಚು ಮಾಡಿ ಒಳಗಡೆ ಹಾರ್ಟ್ ಸಂಬಂಧಪಟ್ಟ ಎಂಜಿಯೋಗ್ರಾಫಿ ಇರಬಹುದು, ಹಾರ್ಟ್ ಸ್ಟಂಟ್ ಹಾಕೋ ಮಷೀನ್ ಇರಬಹುದು, ಸಾಕಷ್ಟು ಯಂತ್ರ ಉಪಕರಣಗಳನ್ನ ಈಗಾಗಲೇ ಅಳವಡಿಸಿದ್ದಾರೆ. ಗಡಿ ಜಿಲ್ಲೆ ಬೀದರ್ ಜನತೆಗೆ ಅನುಕೂಲವಾಗಲಿ ಅಂತ ಸರ್ಕಾರ 18 ಕೋಟಿ ವೆಚ್ಚದಲ್ಲಿ ಬ್ರಿಮ್ಸ್ ಕಟ್ಟಡ ನಿರ್ಮಿಸಿದೆ. ಕಳೆದ ಏಪ್ರಿಲ್ನಲ್ಲಿ ಸಿಎಂ ಮತ್ತು ಡಿಸಿಎಂ ಉದ್ಘಾಟನೆ ಕೂಡ ಮಾಡಿದ್ರು. ಆದರೆ 10 ತಿಂಗಳು ಕಳೆದರೂ ಕೂಡ ಇನ್ನೂ ಹೃದ್ರೋಗ ಘಟಕದ ಕಾರ್ಯಾರಂಭ ಮಾಡಿಲ್ಲ. ತಕ್ಷಣ ಬ್ರಿಮ್ಸ್ ಕಾರ್ಯಾರಂಭಿಸದಿದ್ರೆ ಪ್ರತಿಭಟನೆಯ ಹಾದಿ ಹಿಡಿಯುವುದಾಗಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ಆಗ್ರಹಿಸಿದ್ದಾರೆ. ಕ್ಯಾತ್ ಲ್ಯಾಬ್ ಒಂದು ಸುಮಾರು ಸರ್ಕಾರದ ಒಂದು 18-20 ಕೋಟಿ ಹಣ ಮೀಸಲಿಟ್ಟು ಟೆಂಡರ್ ಕೂಡ ಆಗಿದೆ, ಅದು ವರ್ಕ್ ಆಗಿದೆ. ಬಟ್ ಅಲ್ಲಿ ಸ್ಪೆಷಲೈಸೇಷನ್ ಡಾಕ್ಟರ್ಸ್ ಬರ್ತಾ ಇಲ್ಲ. ಕೆಲವೊಂದ್ಸಲ ನಾವು ಕೆಡಿಪಿ ಸಭೆಯಲ್ಲಿ ಮಾತಾಡಿದ್ರೆ ಗುಲ್ಬರ್ಗಲ್ಲಿಂದು ಬರ್ತಾರೆ. ಮಾರ್ಚ್ 31 ಕ್ಯಾತ್ ಲ್ಯಾಬ್ ಸ್ಟಾರ್ಟ್ ಆಗಬೇಕು ವಿತ್ ಆಲ್ ಫೆಸಿಲಿಟೀಸ್, ವಿತ್ ಆಲ್ ಡಾಕ್ಟರ್, ಸ್ಟಾಫ್ ನರ್ಸ್, ಇನ್ನಿತರ ಏನೇನು ಸಂಬಂಧಪಟ್ಟ ಆ ಇಲಾಖೆಯ ಸಿಬ್ಬಂದಿ ವರ್ಗ ನೇಮಕ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಾದ್ರೆ ಏಪ್ರಿಲ್ ಹಿಡಿದು ನಮ್ಮ ಭಾರತೀಯ ಜನತಾ ಪಾರ್ಟಿಲಿಂದ ಬೀದರ್ನಲ್ಲಿ ಹೋರಾಟ ಮಾಡಲಾಗಿದೆ ಅಂತ ಹೇಳಕ್ಕೆ. ಜಿಲ್ಲೆಯಲ್ಲಿ ಪ್ರತಿ ವರ್ಷ ಸಾವಿರಾರು ರೋಗಿಗಳು ಬ್ರಿಮ್ಸ್ಗೆ ದಾಖಲಾಗ್ತಾರೆ. ಆದರೆ ಅದರಲ್ಲಿ 200ಕ್ಕೂ ಹೆಚ್ಚು ರೋಗಿಗಳು ಸಾವಿಗೀಡಾಗ್ತಾ ಇದ್ದಾರೆ. ಕನಿಷ್ಠ ಓರ್ವ ನುರಿತ ಹೃದಯ ರೋಗಿ ವೈದ್ಯರನ್ನ ನೇಮಕ ಮಾಡುವಲ್ಲಿ ಬ್ರಿಮ್ಸ್ ಆಡಳಿತ ಮಂಡಳಿ ವಿಫಲವಾಗಿದೆ. ಹೀಗಾಗಿ ಹೃದ್ರೋಗ ಘಟಕದಲ್ಲಿ ಬೆಲೆ ಬಾಳುವ ಯಂತ್ರಗಳು ತುಕ್ಕು ಹಿಡಿಯುವ ಸ್ಥಿತಿಗೆ ಬರುವಂತಾಗ್ತಿವೆ.
$18 ಕೋಟಿ ಹೆಚ್ಚು ಅನುದಾನದಲ್ಲಿ ಕ್ಯಾತ್ ಲ್ಯಾಬ್ ಸೆಂಟರ್ ಉದ್ಘಾಟನೆಯಾಗಿದೆ. ಆದರೆ ಇದರ ಸದುಪಯೋಗ ಯಾವಾಗ ಅನ್ನೋ ಪ್ರಶ್ನೆ ಎದುರಾಗಿದೆ. ನಿತ್ಯ ಜಿಲ್ಲೆಯ ಹೃದಯ ರೋಗಿಗಳು ಚಿಕಿತ್ಸೆಗೆ ಪರದಾಡುವಂತಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷ ರೂಪಾಯಿ ಕಳ್ಕೊತಾ ಇದ್ದಾರೆ. ಹೀಗಾಗಿ ತಕ್ಷಣವೇ ಸರ್ಕಾರ ಕೋಟಿ ರೂಪಾಯಿ ಖರ್ಚು ಮಾಡಿ ಹಾರ್ಟ್ ಸ್ಪೆಷಲ್ ಸೆಂಟರ್ ಮಾಡಿದಾರೆ. ಒಬ್ಬ ನುರಿತ ವೈದ್ಯರನ್ನ ನೇಮಕ ಮಾಡೋ ಮೂಲಕ ಓಪನ್ ಮಾಡ್ತಾರೆ. ಬಡ ರೋಗಿಗಳು ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಬೇಕಾದ ಸ್ಥಿತಿ ಎದುರಿಸ್ತಾ ಇದ್ದಾರೆ. ಸರ್ಕಾರ ಇದನ್ನಾದ್ರೂ ಕೂಡ ಇತ್ತ ಗಮನ ಹರಿಸಿ ಬ್ರಿಮ್ಸ್ ಹೃದ್ರೋಗ ಘಟಕಕ್ಕೆ ಚಾಲನೆ ನೀಡಬೇಕಾಗಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.